ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ತಪ್ಪದೇ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಎಲ್ಲರಿಗಿಂತ ಮೊದಲನೇ ನೋಟಿಫಿಕೇಶನ್ ತಮಗೆ ಬರುತ್ತೆ. ಚಾಲೆಂಜಿಂಗ್ ದರ್ಶನ್ ಅವರ ಜೀವನ ಚರಿತ್ರೆ ಬಗ್ಗೆ ಹೋಗೋಣ. ದರ್ಶನ್ ಅವರು ಜನನ 16 ಫೆಬ್ರವರಿ 1977ರಲ್ಲಿ. ದರ್ಶನ್ ತೂಗುದೀಪ್ ಭಾರತೀಯ ಚಿತ್ರೋದ್ಯಮದಲ್ಲಿ ನಟ, ನಿರ್ಮಾಪಕ ಮತ್ತು ವಿಕಾರವಾಗಿದ್ದು ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಪ್ರಧಾನವಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ನಟ ತೂಗುದೀಪ್ ಶ್ರೀನಿವಾಸ್ ಅವರ ಮಗ. ದರ್ಶನ್ ಅವರ ನಟನಾ ವೃತ್ತಿಯಲ್ಲಿ 1990ರಲ್ಲಿ ದಶಕದ ಮಧ್ಯಭಾಗದಲ್ಲಿ ಪ್ರಾರಂಭಿಸಿದರು. ಚಿತ್ರರಂಗ ಪ್ರವೇಶಿಸುವ ಮೊದಲೇ ಕಿರುತೆರೆ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿದ್ದರು. 2001ರಲ್ಲಿ ಬಿಡುಗಡೆಯಾದ ಮೆಜೆಸ್ಟಿಕ್ ಚಿತ್ರದ ಮೂಲಕ ನಾಯಕ ನಟನಾಗಿ ಪಾದಾರ್ಪಣೆ ಮಾಡಿದರು. ಇವರ ಅಭಿನಯವನ್ನು ಪ್ರೀತಿಯಿಂದ ಡಿ ಬಾಸ್ ಎಂದು ಕರೆಯುತ್ತಿದ್ದರು. ಕರಿಯ 2003ರಲ್ಲಿ ನಮ್ಮ ಪ್ರೀತಿಯ ರಾಮು, 2003 ಕಲಾಸಿಪಾಳ್ಯ, 2005 ಗಜ, 2008 ಸಾರಥಿ, 2011 ಮತ್ತು ಬುಲ್ಬುಲ್ 2013 ನಂತಹ ವಾಣಿಜ್ಯಿಕವಾಗಿ ಯಶಸ್ವಿಯಾದ ಚಿತ್ರಗಳು ಅಭಿನಯಿಸಿದ್ದರು. ಸಾರಥಿ ಮತ್ತು ಸಂಗೊಳ್ಳಿ ರಾಯಣ್ಣ 2012 ಚಿತ್ರದಲ್ಲಿ ಅಭಿನಯಕ್ಕೆ ವಿಮರ್ಶಕರಿಂದ ಪ್ರಶಂಸೆಯನ್ನು ಪಡೆದರು. ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಗಳು ಪಡೆದರು. ದರ್ಶನ್ ಚಲನಚಿತ್ರ ನಿರ್ಮಾಣ ಮತ್ತು ವಿತರಣೆಯಲ್ಲಿ ತೊಡಗಿದರು. ಅವರು 2006ರಲ್ಲಿ ತೂಗುದೀಪ್ ಪ್ರೊಡಕ್ಷನ್ ಎಂಬ ನಿರ್ಮಾಣ ಸಂಸ್ಥೆಯನ್ನು ಸ್ಥಾಪಿಸಿದರು. ದರ್ಶನ್ ತೂಗುದೀಪ್ ಅವರ ಕುಟುಂಬ ಕನ್ನಡ ಚಿತ್ರರಂಗದ ಹೆಸರಾಂತ ಪ್ರತಿಭೆ ತೂಗುದೀಪ್ ಶ್ರೀನಿವಾಸ್ ಮತ್ತು ಮೀನಾ ತೂಗುದೀಪ್ ದಂಪತಿಗಳು ಹಿರಿಯ ಮಗನಾಗಿ ಫೆಬ್ರವರಿ 17, 2017ರಂದು ದರ್ಶನ್ ಹುಟ್ಟಿದರು. ಈಗ ಕನ್ನಡ ಚಿತ್ರರಂಗದ ಚಿತ್ರ ನಿರ್ಮಾಪಕರಾಗಿ ತೂಗುದೀಪ್ ಪ್ರೊಡಕ್ಷನ್ನಡಿಯಲ್ಲಿ ಕನ್ನಡ ಚಲನಚಿತ್ರಗಳು ನಿರ್ಮಿಸುತ್ತಾರೆ. ತೂಗುದೀಪ್ ಡಿಸ್ಟ್ರಿಬ್ಯೂಟರ್ ಅಡಿಯಲ್ಲಿ ತೂಗುದೀಪ್ ನಿರ್ದೇಶಕರಾಗಿ ಮಾಡಿದರು. ವೈಯಕ್ತಿಕ ಜೀವನದಲ್ಲಿ ದರ್ಶನ್ 2000ರಲ್ಲಿ ವಿಜಯಲಕ್ಷ್ಮಿ ಅವರನ್ನು ವಿವಾಹರಾದರು. ಅವರಿಗೆ ಅವಿನಾಶ್ ಹೆಸರಿನ ಒಂದು ಗಂಡು ಮಗು ಇದೆ. ಕೃಷಿ ಜೀವನದಲ್ಲಿ ದರ್ಶನ್ ಅವರಿಗೆ ಕೃಷಿ ಬಹಳ ಅಚ್ಚುಮೆಚ್ಚಿನ ಚಟುವಟಿಕೆಯಾಗಿದೆ. ಅವರು ಫಾರ್ಮ್ ಹೌಸ್ನಲ್ಲಿ ಹಸು, ಕುದುರೆ ಸಾಕಿದ್ದಾರೆ. ಅವುಗಳಲ್ಲಿ ಲಾಲನೆ ಪಾಲನೆ ಅವರದೇ ಖುದ್ದು ಮಾಡುತ್ತಾರೆ. ಇತ್ತೀಚೆಗೆ ಅವರು ಸುಮಾರು 50 ಎಕರೆ ಜಮೀನಿನಲ್ಲಿ ಅಧಿಕ ಲಾಭ ತರುವ ಕ್ಯಾಶ್ಮೀರ್ ನಟಿ ಅಡಿಕೆ ತಳಿಗಳನ್ನು ಮಾಡುತ್ತಿದ್ದಾರೆ. ಇತ್ತೀಚಿನ ಅಧಿಕ ಸಮಯ ಇದೇ ತೋಟದಲ್ಲಿ ತೊಡಗುತ್ತಾರೆ. ದಯವಿಟ್ಟು ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಈ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಬೇರಾದರೂ ಸೆಲೆಬ್ರಿಟಿಗಳು ಜೀವನ ಚರಿತ್ರೆ ಬೇಕಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ತಪ್ಪದೇ ನೆಕ್ಸ್ಟ್ ವಿಡಿಯೋಯಲ್ಲಿ ಮಾಡುತ್ತೇನೆ. ಥ್ಯಾಂಕ್ ಯು.